ರಾಜ್ಯದ ಹಲವೆಡೆ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅನ್ನೋ ಒಂದೇ ಒಂದು ವದಂತಿ ಸಂಚಲನ ಸೃಷ್ಟಿಸಿದೆ. ಸ್ಟಾಕ್ ಖಾಲಿಯಾಗ್ತಿದೆ, ಗ್ಯಾಸ್ ಬಳಿಕ ಪೆಟ್ರೋಲ್ ಕೂಡ ಸಿಗಲ್ಲ ಅಂತ ಜನ ಬಂಕ್ಗಳಿಗೆ ಮುಗಿಬೀಳ್ತಿದ್ದಾರೆ. ಆದ್ರೀಗ ಕೇಂದ್ರ ಸರ್ಕಾರ ಸ್ಟಾಕ್ ಇದೆ ಅಂತ ಹೇಳಿದ್ದು ಸುಳ್ಳು ಸುದ್ದಿ ಹರಡಿದವರ ವಿರುದ್ಧ ಕ್ರಮಕ್ಕೆ ಸಜ್ಜಾಗಿದೆ. ಪೆಟ್ರೋಲ್ ಸಿಗುತ್ತೋ ಇಲ್ವೋ ಅನ್ನೋ ಆತಂಕ, ಡೀಸೆಲ್ ಇರುತ್ತೋ ಇಲ್ವೋ ಅನ್ನೋ ಡವಡವ. ಇದೇ ಆತಂಕದಿಂದಲೇ ಬಂಕ್ಗಳಿಗೆ ಬರ್ತಿರುವ ಜನ ವಾಹನಗಳಿಗೆ ಮಾತ್ರವಲ್ಲ, ಕ್ಯಾನ್ಗಳಿಗೂ ಇಂಧನ ತುಂಬಿಸಿಕೊಂಡು ಹೋಗ್ತಿದ್ದಾರೆ. ಮುಂದೆ ಪೆಟ್ರೋಲ್ ಸಿಗಲ್ಲ ಅನ್ನೋ ವದಂತಿ ನಂಬಿ ಬಂಕ್ಗಳಿಗೆ ಮುಗಿಬಿದ್ದಿದ್ದಾರೆ. ಇಂಥ ವದಂತಿಕೋರರಿಗೆ ಕೇಂದ್ರ ಸರ್ಕಾರ ವಾರ್ನಿಂಗ್ ಕೊಟ್ಟಿದೆ. ಇಂಧನ ಖಾಲಿ ವದಂತಿ, ಸ್ಟಾಕ್ ಮಾಡಿಕೊಳ್ತಿರುವ ಸವಾರರು. ಕ್ಯಾನ್ ಬಾಟಲ್ಗಳಿಗೆ ಪೆಟ್ರೋಲ್ ಹಾಕದಂತೆ ಖಾಕಿ ಎಚ್ಚರಿಕೆ. ಗ್ಯಾಸ್ ಖಾಲಿಯಾಗಿದೆ, ಮುಂದೆ ಪೆಟ್ರೋಲ್ ಡೀಸೆಲ್ ಕೂಡ ಸಿಗಲ್ಲ ಅಂತ ಕೆಲ ಕಿಡಿಗೇಡಿಗಳು ವಾಟ್ಸ್ಆಪ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹರಡುತ್ತಿದ್ದಾರೆ. ಈ ಮಾತು ನಂಬಿ ರಾಯಚೂರಿನಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಳ್ಳಲು ಜನ ಮುಗಿಬಿದ್ದಿದ್ರು. ಅದರಲ್ಲೂ ಕೈಯಲ್ಲಿ ಕ್ಯಾನ್ ಬಾಟಲ್ ಹಿಡಿದು ಬಂದಿದ್ರು. ಇಂಥವರಿಗೆ ರಾಯಚೂರು ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಕ್ಯಾನ್ ಬಾಟಲ್ಗಳಿಗೆ ಪೆಟ್ರೋಲ್ ಹಾಕದಂತೆ ಬಂಕ್ ಮಾಲೀಕರಿಗೆ ನೋಟಿಸ್ ಜೊತೆಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಯಚೂರಿನ ಜನರು ಕೂಡ ಪೆಟ್ರೋಲ್ ಸಮಸ್ಯೆ ಉಲ್ಬಣ ಆಗುತ್ತೆ ಅನ್ನುವಂತ ಗುಮಾನಿ ಎದ್ದಿರುವಂತ ಕಾರಣಕ್ಕಾಗಿ ಸಾಕಷ್ಟು ಜನ ಪೆಟ್ರೋಲ್ ಬಂಕ್ ಗಳತ್ತ ಬರ್ತಾ ಇರುವಂತದನ್ನ ತಾವು ದೃಶ್ಯದಲ್ಲಿ ನೋಡಬಹುದು. ಸಾಕಷ್ಟು ಜನ ಬಂದು ಟ್ಯಾಂಕ್ ಅನ್ನ ಫುಲ್ ಮಾಡ್ಲಿಕ್ಕೆ ಮುಂದಾದ್ರು. ಆದ್ರೆ ಅಷ್ಟರ ಮಟ್ಟಿಗೆ ಸ್ಟಾಕ್ ಇಲ್ದಿರುವಂತ ಕಾರಣಕ್ಕಾಗಿ ಮತ್ತೆ ಕ್ರೌಡ್ ನ ಕಂಟ್ರೋಲ್ ಮಾಡದೇ ಇರುವಂತ ಕಾರಣಕ್ಕಾಗಿ ಸದ್ಯ ಪೆಟ್ರೋಲ್ ಬಂಕ್ ಅನ್ನ ಬಂದ್ ಮಾಡಿರುವಂತ ಸ್ಥಿತಿ ತಾವು ನೋಡಬಹುದು. ಹುಬ್ಬಳ್ಳಿ ಧಾರವಾಡ ಜನರಿಗೆ ಪೆಟ್ರೋಲ್ ಆತಂಕ ಶುರುವಾಗಿತ್ತು. ಹೀಗಾಗಿ ಆಹಾರ ಇಲಾಖೆ ಅಧಿಕಾರಿಗಳು ಬಂಕ್ಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಜಿಲ್ಲೆಯಲ್ಲಿ ಇನ್ನು 5 ದಿನಗಳಿಗೆ ಆಗುವಷ್ಟು ಸ್ಟಾಕ್ ಇದೆ. ಅಷ್ಟೇ ಅಲ್ಲ, ದೈನಂದಿನ ಪೂರೈಕೆಯಲ್ಲೂ ಯಾವುದೇ ವ್ಯತ್ಯಯ ಆಗಿಲ್ಲ ಅಂತ ಮಾಹಿತಿ ನೀಡಿದರು. 1153 ನಮ್ಮಲ್ಲಿ ಸ್ಟಾಕ್ ಇದೆ. 5 ದಿವಸ ಆಗುಮಟ್ಟ ಸ್ಟಾಕ್ ಇದೆ. ಮೀನ್ ವೈಲ್ ಡೈಲಿ ರುಟೀನ್ ಇದೆ, ಬರ್ತಾ ಇದೆ. ಇಲ್ಲೇ ಹುಬ್ಳಿ ರಾಯಪುರಿಂದ ಬರ್ತದೆ, ಬೆಳಗಾಮಿಂದ ಬರ್ತದೆ. ಸೊ ಏನು ಸಮಸ್ಯೆ ಅಂತ ಇಲ್ಲ. HSD ಮತ್ತು ಯಾವ್ದು MS ಪೆಟ್ರೋಲು ಮತ್ತು ಡೀಸೆಲ್ ಅಲ್ಲಿ ಯಾವ ಸಮಸ್ಯೆ ಕೂಡ ಇಲ್ಲ. ಮೈಸೂರಿನಲ್ಲೂ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಯಾವ ಸಮಸ್ಯೆಯೂ ಇಲ್ಲ ಅಂತಿದ್ದಾರೆ. ನಾನೀಗ ಮೈಸೂರಿನ ಚಾಮರಾಜಪುರಂನಲ್ಲಿರುವಂತಹ ಮುಖ್ಯ ಪ್ರಾಣ ಪೆಟ್ರೋಲ್ ಬಂಕ್ ನಲ್ಲಿದ್ದೇನೆ. ನೋಡ್ತಾ ಇರಬಹುದು ಇಲ್ಲಿನ ಪರಿಸ್ಥಿತಿಯನ್ನ. ಸಹಜವಾಗಿ ಎಂದಿನಂತೆ ಎಲ್ಲ ಗ್ರಾಹಕರು ಬಂದು ಪೆಟ್ರೋಲ್ ಅನ್ನು ತುಂಬಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಕೇವಲ ಇದೊಂದು ಪೆಟ್ರೋಲ್ ಬಂಕ್ ಮಾತ್ರವಲ್ಲ, ಮೈಸೂರಿನ ಎಲ್ಲಾ ಪೆಟ್ರೋಲ್ ಬಂಕ್ ಅಲ್ಲೂ ಸಹ ಪರಿಸ್ಥಿತಿ ಸಹಜವಾಗಿ ಇದೆ. ಸುಳ್ಳು ವದಂತಿಗೆ ಹಾಸನದ ಜನ ಕಿವಿಗೊಟ್ಟಿಲ್ಲ. ನಮಗೆ ಪೆಟ್ರೋಲ್ ಗ್ಯಾಸ್ ಎಲ್ಲವೂ ಸಿಗ್ತಿದೆ ಅಂತ ಹೇಳ್ತಿದ್ದಾರೆ. ಎಲ್ಲೂ ಏನೂ ಕಾಣ್ತಾ ಇಲ್ಲ. ನಮ್ಮ ಏರಿಯಾದಲ್ಲಿ ಗ್ಯಾಸಿನ ಸಿಲಿಂಡರ್ನ ಪ್ರತಿಯೊಂದು ಮನೆಗೂ ತಲುಪಿಸ್ತಾನೆ ಇದ್ದಾರೆ. ಯಾವ ಬಂಕಲ್ಲಿ ಹೋದ್ರೂ ಎಲ್ಲ ಕಡೆ ಪೆಟ್ರೋಲು ಡೀಸೆಲ್ ಸಿಗ್ತಾ ಇದೆ. ಬೆಳಗಾವಿ ಹಾಗೂ ಚಿಕ್ಕೋಡಿಯಲ್ಲಿ ಮೊನ್ನೆ ಪೆಟ್ರೋಲ್ಗಾಗಿ ನುಗ್ಗಲು ಆಗಿತ್ತು, ಬಡಿದಾಟವೂ ನಡೆದಿತ್ತು. ಆದ್ರೆ ಇವತ್ತು ಪೆಟ್ರೋಲ್ ಡೀಸೆಲ್ಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಎಂದಿನಂತೆ ಬಂಕ್ಗಳಿಗೆ ಜನರು ಎಂಟ್ರಿ ಕೊಡ್ತಿದ್ದಾರೆ. ಬಂಕ್ ಸಿಬ್ಬಂದಿ ಸುಳ್ಳು ಸುದ್ದಿಗೆ ಕಿವಿಗೊಡಬೇಡಿ ಅಂತಿದ್ದಾರೆ. ಸದ್ಯ ನಾನೀಗ ಬೆಳಗಾವಿಯ ಪೆಟ್ರೋಲ್ ಪಂಪ್ ಒಂದರಲ್ಲಿ ಇದ್ದೇನೆ. ನೀವೀಗ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಬಹುದಾಗಿದೆ. ಎಂದಿನಂತೆ ಅಂದ್ರೆ ಪ್ರತಿದಿನ ಯಾವ ರೀತಿಯಾದಂತಹ ಪರಿಸ್ಥಿತಿಗಳಿರ್ತಿತ್ತು ಅಂಥದ್ದೇ ಪರಿಸ್ಥಿತಿಗೆ ಸದ್ಯ ಕಂಡು ಬರ್ತಾ ಇರುವಂತದ್ದು. ಆದ್ರೆ ಯಾವಾಗ ಜಿಲ್ಲಾಡಳಿತ ಕೂಡ ಯಾವುದೇ ಪೆಟ್ರೋಲ್ನ ಸಮಸ್ಯೆ ಇಲ್ಲ ಅಂತ ಹೇಳಿ ಒಂದು ಸಂದೇಶವನ್ನ ರವಾನಿಸುತ್ತೆ. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಸಿಲಿಂಡರ್ ಹಾಗೂ ಪೆಟ್ರೋಲ್ ಕೊರತೆ ವದಂತಿ ಹಿನ್ನೆಲೆ ಡಿಸಿ ಹಾಗೂ SP ಯಾದಗಿರಿ ನಗರದ ವಿವಿಧೆಡೆ ಭೇಟಿ ನೀಡಿದ್ರು. ಅಲ್ಲದೆ ವದಂತಿಗಳಿಗೆ ಕಿವಿಗೊಡಬೇಡಿ ಅಂತ ಜನರಿಗೆ ಹೇಳಿದ್ರು. ಪೆಟ್ರೋಲ್ ಮತ್ತು ಡೀಸೆಲ್ಗೆ ಕೊರತೆ ಇಲ್ಲ ಎಂದ ಕೇಂದ್ರ, ತಪ್ಪು ಮಾಹಿತಿ ಹರಡಿದ್ರೆ ಕಠಿಣ ಕಾನೂನು ಕ್ರಮದ ಎಚ್ಚರಿಕೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ದೇಶದ ಪೆಟ್ರೋಲಿಯಂ ಪೂರೈಕೆಯಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿದೆ. ಈ ಬಗ್ಗೆ ಪ್ರಕಟಣೆ ಹೊರಡಿಸಿ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ ಎಂದಿದೆ. ದೇಶದ ಅಗತ್ಯಕ್ಕೆ ಬೇಕಾದ ಪೆಟ್ರೋಲ್ ಮತ್ತು ಡೀಸೆಲ್ ಇದೆ. ದೇಶದ ಯಾವುದೇ ಪೆಟ್ರೋಲ್ ಬಂಕ್ಗಳಲ್ಲಿ ಪೂರೈಕೆಯನ್ನ ಕಡಿತಗೊಳಿಸಿಲ್ಲ. ಕೆಲವು ಕಡೆಗಳಲ್ಲಿ ಜನರು ಗಾಬರಿಯಿಂದ ಮುಗಿಬೀಳಲು ಸೋಷಿಯಲ್ ಮೀಡಿಯಾದಲ್ಲಿ ಹರಡಿದ್ದ ತಪ್ಪು ಮಾಹಿತಿಯೇ ಕಾರಣ. ಭಾರತದ ಬಳಿ ಸುಮಾರು 74 ದಿನಗಳವರೆಗೆ ಸಾಕಾಗುವಷ್ಟು ಇಂಧನ ದಾಸ್ತಾನು ಇದೆ. ಪೆಟ್ರೋಲ್ ಕೊರತೆ ಇದೆ ಅಂತ ಸುಳ್ಳು ಸುದ್ದಿ ಹರಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ಸುಳ್ಳು ಸುದ್ದಿ ನಂಬಿ ಬಂಕ್ಗಳಿಗೆ ಜನ ಮುಗಿಬೀಳ್ತಿದ್ರೆ ವದಂತಿಗಳಿಗೆ ಬ್ರೇಕ್ ಹಾಕುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಜೊತೆಗೆ ವದಂತಿ ಹರಡುವವರ ವಿರುದ್ಧ ಕಠಿಣ ಕ್ರಮಕ್ಕೂ ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, TV9. ಶೆಲ್ ಪೆಟ್ರೋಲ್ ಬಂಕ್ ಬಳಿಕ ಈಗ ಮತ್ತೊಂದು ಖಾಸಗಿ ಬಂಕ್ ನಯಾರಾ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಮತ್ತು
ಡೀಸೆಲ್ ಬೆಲೆ ಏರಿಕೆ ಮಾಡಿದೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೇ ದರ ಏರಿಕೆ ಮಾಡಲಾಗಿದೆ. ಲೀಟರ್ ಪೆಟ್ರೋಲ್ಗೆ ₹5.25 ಏರಿಕೆ ಮಾಡಿದರೆ ಲೀಟರ್ ಡೀಸೆಲ್ಗೆ ₹3 ಏರಿಕೆ ಮಾಡಲಾಗಿದೆ. ಬೇರೆ ಕಡೆಗಳಲ್ಲಿ 1 ಲೀಟರ್ ಪೆಟ್ರೋಲ್ಗೆ ₹102.91 ಇದ್ರೆ ನಯಾರಾ ಪೆಟ್ರೋಲ್ ಬಂಕ್ನಲ್ಲಿ ₹108.16 ಆಗಿದೆ. ಅತ್ತ ಲೀಟರ್ ಡೀಸೆಲ್ಗೆ ಬೇರೆ ಬಂಕ್ಗಳಲ್ಲಿ ₹90.99 ಇದ್ರೆ ನಯಾರಾದಲ್ಲಿ ₹93.99 ಇದೆ.